ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ನಾನು ಧರ್ಮಸ್ಥಳ ಮಂಜುನಾಥ ಅಣ್ಣಪ್ಪನ ಮೇಲೆ ಆಣೆ ಆಗಿ ಹೇಳ್ತಾ ಇದ್ದೀನಿ, ಫೈನಲ್ ಆಗಿ ಹೇಳ್ತಾ ಇದ್ದೇನೆ. ನನ್ನ ಮಗಳು ಅನನ್ಯ ಭಟ್ ಇದ್ಲು, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವಳು. ಇದಕ್ಕಿಂತ ನಾನು ಇನ್ನೇನು ಹೇಳಲ್ಲ. ನನ್ನ ಹತ್ರ ಸಾಕ್ಷಿಗಳು ನಾನು ಎಲ್ಲಿ ಕೊಡಬೇಕು ನಾನು ಅಲ್ಲಿ ಕೊಡ್ತೀನಿ. ಒಂದೇ ರೀತಿ 7 ಜನ ಇರ್ತಾರೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಆವಾಗ ತೆಗೆದಿರುವಂಥದ್ದು ಫೋಟೋ, ಅದಕ್ಕೂ ಹೋಲಿಕೆ ಮಾಡಬೇಡಿ ದಯವಿಟ್ಟು. ನನ್ನ ಮಗಳು ಅವಳೆ ಅನನ್ಯ, ಹೌದು. ನಾನು ಎಲ್ಲಿ ಕೊಡಬೇಕಾಗಿತ್ತು ನಾನು ಅಲ್ಲಿ ಕೊಟ್ಟಿದ್ದೆ. ಅದು ಒಂದು ಸಣ್ಣ ಫೋಟೋವನ್ನು ಇಟ್ಕೊಂಡಿದ್ದೆ. ಅಲ್ಲಿಂದ ನಾನು ಕದ್ಕೊಂಡು ಬಂದಿದ್ದೀನಿ, ಇಲ್ಲಿ ಕದ್ಕೊಂಡು ಬಂದಿದ್ದೀನಿ ಅನ್ನುವಂಥದ್ದು ಅಪಪ್ರಚಾರ ಯಾರು ಮಾಡಬೇಡಿ. ಆವತ್ತಿನ ದಿನ ನಾನು ಹೋಗಿದ್ದು ಹೌದು, ಅದನ್ನು ನಾನು ಓಪನ್ ಆಗಿ ಹೇಳ್ತೇನೆ. ಅವರ ಮನೆಯಲ್ಲಿ ಅವರು ನನಗೆ ಆಶ್ರಯ ಕೊಡ್ತೀನಿ ಅಂತ ಹೇಳಿಲ್ಲ. 4 ದಿನ ಇದ್ದೆ ನಾನು. ಇಲ್ಲಿಂದ ಹೋದ್ನಲ್ಲ, ಇಲ್ಲಿಗೆ ಬಂದು ನಾನು ಲಾಸ್ಟ್ ಶನಿವಾರ ನಾನು ಅಲ್ಲಿಗೆ ಹೋಗಿದ್ದೆ. 4 ದಿನ ಅವರ ಮನೆಗೆ ಹೋಗಿದ್ದೆ, 4 ದಿನ ಅಲ್ಲಿ ಇದ್ದೆ ನಾನು. ಹೌದು, ಅದು ಕರೆಕ್ಟಾಗಿ ನಾನು ಹೇಳ್ತೇನೆ. ನಂಗೆ ಸುಳ್ಳು ಹೇಳಿ ನನಗೇನು ಆಗಬೇಕಾಗಿಲ್ಲ. ಅಲ್ಲಿಂದ ನಾನು ವಾಪಸ್ಸು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ನಾನು ಯಾವ ಎಜುಕೇಷನ್ ಟ್ರಸ್ಟಲ್ಲೂ ನಾನು ಕೇಳಲಿಲ್ಲ. ದಯವಿಟ್ಟು ಹೀಗೆ ಆಗಿದೆ. ನಾನು ಕೇಳಿರೋದು ಇಷ್ಟೇ. ನಾನು ಕೇಳಿರೋದು ನನಗೆ ಆಸ್ತಿ ಬೇಡ ಸರ್, ನಾನು ದುಡ್ಕೊಂಡು ತಿಂತೀನಿ. ನನಗೆ ಇಷ್ಟು ವರ್ಷ ಇಲ್ಲದಿರುವ ಆಸ್ತಿ ನನಗೆ ಯಾಕೆ ಬೇಕು ಸರ್? ನಾನು ಯಾರ ಆಸ್ತಿಗೂ ನಾನು ದುಂಬಾಲು ಬಿದ್ದವಳಲ್ಲ. ನಾನು ಸ್ವತಃ ದುಡ್ದು ತಿನ್ನುವವಳು. ಯಾವ ಎಜುಕೇಷನ್ ಟ್ರಸ್ಟಿಗೂ ಹೋಗಲಿಲ್ಲ. ತಂದೆಯ ಆಸ್ತಿ ಅದು. ನಾನು ಒಬ್ಬಳು ಜೀವಂತವಾಗಿದ್ದೀನಿ ಅಂದವಾಗ ನನ್ನ ದಾನ ಕೊಡಲಿ, ಸೇಲ್ ಮಾಡಲಿ, ಮೊಮ್ಮಕ್ಕಳದ್ದು ಒಂದು ಸೈನ್ ಬೇಕಲ್ವಾ? ನೀವಾಗೇನಾದ್ರೂ ನಿಮ್ಮ ಪಾಲ್ ಕೇಳಿದ್ರ? ನಾನು ಕೇಳಲಿಲ್ಲ. ಮತ್ತೆ ಏನು ವಿಚಾರ ಮಾತಾಡಿದ್ರಿ ಅಲ್ಲಿ ಹೋಗಿ? ಎಜುಕೇಶನ್ ಟ್ರಸ್ಟ್? ನಾನು ಎಜುಕೇಶನ್ ಟ್ರಸ್ಟ್ ಅಲ್ಲಿ ಯಾವತ್ತೂ ನಾನು ಮಾತಾಡಿಲ್ಲ. ನಾನು ಯಾವ ಎಜುಕೇಶನ್ ಟ್ರಸ್ಟ್ ಅಲ್ಲೂ ನಾನು ಮಾತಾಡಿಲ್ಲ. ನಾನು ಧರ್ಮಸ್ಥಳ ಮಂಜುನಾಥ ಅಣ್ಣಪ್ಪನ ಮೇಲೆ ಆಣೆ ಆಗಿ ಹೇಳ್ತಾ ಇದ್ದೀನಿ, ಫೈನಲ್ ಆಗಿ ಹೇಳ್ತಾ ಇದ್ದೇನೆ. ನನ್ನ ಮಗಳು ಅನನ್ಯ ಭಟ್ ಇದ್ಲು, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವಳು. ಇದಕ್ಕಿಂತ ನಾನು ಇನ್ನೇನು ಹೇಳಲ್ಲ. ನನ್ನ ಹತ್ರ ಸಾಕ್ಷಿಗಳು ನಾನು ಎಲ್ಲಿ ಕೊಡಬೇಕು ನಾನು ಅಲ್ಲಿ ಕೊಡ್ತೀನಿ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.